ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಆದಿ. ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸ್ನೇಹಿತರೆ, ಲ್ಯಾಂಡ್ಲಾರ್ಡ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ತನಕ ತಮಿಳುನಾಡಿನಲ್ಲಿ ನೋಡ್ತಾ ಇದ್ದ ಕಥೆಗಳನ್ನು ನಾವು ಈಗ ಕನ್ನಡದಲ್ಲೂ ನೋಡ್ತಾ ಇದ್ದೀವಿ. ಈ ಮೊದಲು ಸೂಪರ್ ಹಿಟ್ ಆಗಿದ್ದ ಕಾಟೇರ ಸಿನಿಮಾದ ನಂತರ ಈಗ ಲ್ಯಾಂಡ್ಲಾರ್ಡ್ ಸಿನಿಮಾ ಈ ನೆಲದ ಅಸಲಿಯತ್ತನ್ನು ಪ್ರೇಕ್ಷಕರ ಮುಂದೆ ಇಟ್ಟಿದೆ. ಅದೆಲ್ಲ ಇವಾಗೆಲ್ಲ ಸರಿಯಾಗಿದೆ ಅಂತ ನಾವು ಎಷ್ಟೇ ಹೆದೆ ಸೆಟಿಸಿ ಹೇಳಿದ್ರೂ ಆ ಪರಿಸ್ಥಿತಿ ಇನ್ನೂ ಇದೆ ಅನ್ನೋ ವಾಸ್ತವವನ್ನು ಅಲ್ಗಳೆಯೋದಕ್ಕೆ ಆಗೋದಿಲ್ಲ. ಇವತ್ತಿನ ಈ ಎಪಿಸೋಡ್ನಲ್ಲಿ ಲ್ಯಾಂಡ್ಲಾರ್ಡ್ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಈ ಜಗತ್ತಾಗ ಕಿರ್ಚದೇ ಇರೋ ಹೆಂಗಸರು ಕಚ್ಚದೇ ಇರೋ ಗಂಡಸರು ಯಾರು ಹೇಳಿ ನೋಡೋಣ. ನಿರ್ದೇಶಕ ಜಡೇಶ್ ಕೆ ಹಂಪಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಿಂತನೆ ಮತ್ತು ಕಥನ ಶೈಲಿಯಿಂದ ಗುರುತಿಸಿಕೊಂಡಿರುವ ನಿರ್ದೇಶಕ. ಈ ಹಿಂದೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಕಾಟೇರ ಚಿತ್ರದ ಕಥೆ ಹಾಗೂ ಚಿತ್ರಕಥೆ ರೂಪಿಸುವಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಜೊತೆಗೆ ಕೆಲಸ ಮಾಡಿದ್ದ ಜಡೇಶು ಈಗ ನಿರ್ದೇಶಕರಾಗಿ ತಮ್ಮ ಹೊಸ ಚಿತ್ರ ಲ್ಯಾಂಡ್ಲಾರ್ಡ್ ಅನ್ನ ಪ್ರೇಕ್ಷಕರ ಮುಂದೆ ತಂದಿದ್ದಾರೆ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್, ರಚಿತಾ ರಾಮ್, ರಾಜ್ ಬಿ ಶೆಟ್ಟಿ, ರಿತನ್ಯ ವಿಜಯ್, ಶಿಶಿರ್ ಬೈಕಾಡಿ, ಉಮಾಶ್ರೀ ಸೇರಿದಂತೆ ಅನೇಕ ಪ್ರಮುಖ ಕಲಾವಿದರು ಅಭಿನಯಿಸಿದ್ದಾರೆ. ಚಿತ್ರವನ್ನು ಕೆ.ವಿ. ಸತ್ಯಪ್ರಕಾಶ್ ಮತ್ತು ಹೇಮಂತ್ ಗೌಡ ಕೆ.ಎಸ್. ನಿರ್ಮಿಸಿದ್ದಾರೆ. ಲ್ಯಾಂಡ್ಲಾರ್ಡ್ ಚಿತ್ರದ ಟ್ರೇಲರ್ ಬಿಡುಗಡೆ ಆದಾಗಲೇ ಪ್ರೇಕ್ಷಕರಿಗೆ ಕಾಟೇರ ಚಿತ್ರದ ನೆನಪು ಮೂಡಿತ್ತು. ಸಿನಿಮಾ ನೋಡಿದಾಗಲೂ ಅದೇ ಛಾಯೆ ಮುಂದುವರೆದಿದೆ ಅನ್ನೋದು ಸ್ಪಷ್ಟ ಆಗ್ತದೆ. ಶ್ರೀಮಂತರು ಮತ್ತು ಬಡವರ ನಡುವಿನ ಸಂಘರ್ಷ, ಹಕ್ಕುಗಳಿಗೋಸ್ಕರ ಶೋಷಿತ ಜನರ ಹೋರಾಟ, ಜಾತಿಯ ಹೆಸರಿನಲ್ಲಿ ನಡೆಯುವ ದಬ್ಬಾಳಿಕೆ, ಈ ಎಲ್ಲ ವಿಷಯಗಳನ್ನು ಒಳಗೊಂಡ ಕಥಾನಕ ಲ್ಯಾಂಡ್ಲಾರ್ಡ್. ಇಡೀ ಕಥೆಯನ್ನು ಹಿಂದಿನ ಕಾಲಘಟ್ಟದ ಗ್ರಾಮೀಣ ಹಿನ್ನೆಲೆಯಲ್ಲೇ ಹೇಳಲಾಗಿದೆ. ಇಡೀ ಊರೇ ಜಮೀನ್ದಾರರ ಹಿಡಿತದಲ್ಲಿರುವಾಗ ತನ್ನ ಪಾಲಿಗೂ ಸ್ವಂತದ ಒಂದು ತುಂಡು ಭೂಮಿ ಇರಬೇಕು ಅನ್ನೋದು ಬಡವರ ಕನಸು. ಆ ಕನಸನ್ನು ಈಡೇರಿಸುವುದು ಜಮೀನ್ದಾರರಿಗೆ ದೊಡ್ಡ ವಿಷಯವೇನೂ ಆಗಿರಲಿಲ್ಲ. ಆದರೆ ಬಡವರಿಗೂ ಭೂಮಿ ಸಿಕ್ಬಿಟ್ರೆ ಅವರೂ ಒಡೆಯರಾಗುತ್ತಾರೆ ಅನ್ನೋ ಭಯ ಜಮೀನ್ದಾರರನ್ನ ಕಾಡ್ತದೆ. ತಮ್ಮ ಪ್ರತಿಷ್ಠೆಗೆ ಧಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕೆ ಬಡವರು ಯಾವತ್ತಿಗೂ ಭೂಮಿಯ ಒಡೆತನ ಪಡಿಬಾರ್ದು ಅಂತ ಕುತಂತ್ರ ನಡೀತದೆ. ಅಂತಹ ಶೋಷಣೆಯ ವಿರುದ್ಧ ಧೈರ್ಯವಾಗಿ ನಿಲ್ಲುವ ರಾಚಯ್ಯ ಅಲಿಯಾಸ್ ಕೊಡಲಿ ರಾಚಯ್ಯ ಎಂಬ ಬಡವನ ಹೋರಾಟವೇ ಲ್ಯಾಂಡ್ಲಾರ್ಡ್ ಸಿನಿಮಾದ ಹೃದಯ. ಕೊಡಲಿ ರಾಚಯ್ಯನ ಪಾತ್ರದಲ್ಲಿ ದುನಿಯಾ ವಿಜಯ್ ಪಾತ್ರಕ್ಕೆ ಸಂಪೂರ್ಣವಾಗಿ ನ್ಯಾಯ ಕೊಟ್ಟಿದ್ದಾರೆ. ಕೋಲಾರ ಭಾಗದ ಭಾಷಾ ಶೈಲಿ, ಗಟ್ಟಿಯಾದ ಡೈಲಾಗ್ಗಳು ಮತ್ತು ಆಕ್ಷನ್ ದೃಶ್ಯಗಳಲ್ಲಿ ಅವರ ಎನರ್ಜಿ ಪಾತ್ರವನ್ನು ಇನ್ನಷ್ಟು ನೈಜವಾಗಿ ತೋರಿಸ್ತದೆ. ದುನಿಯಾ ವಿಜಯ್ ಅವರಿಗೆ ಜೋಡಿಯಾಗಿ ರಚಿತಾ ರಾಮ್ ಅಭಿನಯಿಸಿದ್ದಾರೆ. ದಿಟ್ಟ ಸ್ವಭಾವದ ಮಹಿಳೆಯ ಪಾತ್ರದಲ್ಲಿ ಡಿ ಗ್ಲಾಮ್ ಲುಕ್ನಲ್ಲೇ ಅವರು ಮಿಂಚಿದ್ದಾರೆ. ಮಗಳ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ರಿತನ್ಯ ವಿಜಯ್ ಕೂಡ ಪ್ರೇಕ್ಷಕರ ಗಮನ ಸೆಳೀತಾರೆ. ಹಿರಿಯ ನಟಿ ಉಮಾಶ್ರೀ ಕಡಿಮೆ ದೃಶ್ಯಗಳಲ್ಲಿ ಕಾಣಿಸಿಕೊಂಡ್ರೂ ತಮ್ಮ ಅನುಭವದ ಅಭಿನಯದಿಂದ ಸಿನಿಮಾಗೆ ತೂಕ ಕೊಡ್ತಾರೆ. ವಿಲನ್ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಭಿನ್ನ ಶೈಲಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಡವರನ್ನು ಶೋಷಿಸುವ ಕ್ರೂರ ಜಮೀನ್ದಾರನಾಗಿ ಸಿನಿಮಾದ ಬಹುಪಾಲು ದೃಶ್ಯಗಳಲ್ಲಿ ಅವರ ಪ್ರಭಾವ ಕಾಣಿಸ್ತದೆ. ಹಾಸ್ಯ ಪಾತ್ರಗಳಿಂದ ಪರಿಚಿತವಾಗಿದ್ದ ರಾಜ್ ಬಿ ಶೆಟ್ಟಿ ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕಟುಕನಾಗಿ ರೂಪುಗೊಂಡಿದ್ದಾರೆ. ಸಿನಿಮಾದಲ್ಲಿ ಭಾವನಾ ರಾವ್, ಅಚ್ಯುತ್ ಕುಮಾರ್, ಸಂಪತ್ ಮೈತ್ರೇಯ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅವಿನಾಶ್, ಶರತ್ ಲೋಹಿತಾಶ್ವ, ರಾಕೇಶ್ ಅಡಿಗ ಸೇರಿದಂತೆ ಬಲಿಷ್ಠ ಸಹಾಯಕ ಕಲಾವಿದರ ಬಳಗ ಇದೆ. 3-4 ದಶಕಗಳ ಹಿಂದಿನ ಗ್ರಾಮೀಣ ಬದುಕನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸುವಲ್ಲಿ ಲ್ಯಾಂಡ್ಲಾರ್ಡ್ ಸಿನಿಮಾ ಯಶಸ್ವಿಯಾಗಿದೆ. ಅಜ್ನೀಶ್ ಬಿ ಲೋಕನಾಥ್ ಅವರ ಸಂಗೀತವು ಕಥೆಯ ಭಾವಕ್ಕೆ ಪೂರಕವಾಗಿ ಮೂಡಿಬಂದಿದೆ. ಬೇಸಾಯ ಬೀಡೋ ಮಳೆ ಬೆಳೆಯೋ ಬೆಳೆ ಪ್ರಕಾರ ನಡೀತದೆ. ಆರಂಭದಿಂದ ಅಂತ್ಯದ ತನಕ ಶ್ರೀಮಂತರು ಮತ್ತು ಬಡವರ ನಡುವಿನ ಸಂಘರ್ಷವೇ ಕಥೆಯ ಜೀವಾಳ. ಕೆಲವು ಭಾಗಗಳಲ್ಲಿ ಪುನರಾವರ್ತನೆ ಅನ್ನಿಸ್ಬೋದು. ಕಥೆಯ ಮುಂದಿನ ತಿರುವುಗಳನ್ನು ಪ್ರೇಕ್ಷಕರು ಸುಲಭವಾಗಿ ಊಹಿಸಬಹುದು. ನಾಯಕನ ಪಾತ್ರವನ್ನು ಸೂಪರ್ ಹೀರೋ ರೀತಿಯಲ್ಲಿ ತೋರಿಸಿರೋದ್ರಿಂದ ಲಾಜಿಕ್ ವಿಚಾರದಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಇರಿಸ್ಕೊಳ್ಳುವಂತಿಲ್ಲ. ಈ ಎಲ್ಲ ಮಿತಿಗಳ ನಡುವೆನೂ ಅನ್ಯಾಯ ಮತ್ತು ಅಸಮಾನತೆಗಳ ವಿರುದ್ಧ ಮಾತನಾಡುವ ಆಶಯದೊಂದಿಗೆ ಲ್ಯಾಂಡ್ಲಾರ್ಡ್ ಸಿನಿಮಾ ಒಂದು ಗಮನಾರ್ಹ ಪ್ರಯತ್ನವಾಗಿ ಮೂಡಿಬಂದಿದೆ. ಸೊ ಫ್ರೆಂಡ್ಸ್, ಇವತ್ತಿನ ತ್ರಿವರ್ಣ ತಾರಾಲಯ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.